ಇವತ್ತಿನ ಲೈಫ್ ಸ್ಟೈಲ್ಸೇ ಒಂಥರ ಡಿಫ್ರೆಂಟ್ ಆಗಿದೆ. ಯಾಕಪ್ಪ ಅಂತಂದರೆ ನಾವು ತಿಂತಿರೋ ಫುಡ್ಸ್ ಆಗಿರ್ಬೋದು, ನಮಗಿರುವಂಥ ಕಮಿಟ್ಮೆಂಟ್ಸ್ಗಳು, ಜವಾಬ್ದಾರಿತನ, ಈ ಥರದ್ದು ಎಷ್ಟೋ ವಿಚಾರಗಳಲ್ಲಿ ನಮ್ಮನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಆದ್ದರಿಂದ ನಾನು ಎಲ್ಲರಿಗೂ ಹೇಳೋದು ಒಂದೇ, ನಿಮ್ಮ ಲೈಫ್ ಸ್ಟೈಲ್ಗೆ ನೀವು ನಿಮ್ಮ ಲೈಫ್ಗೆ ಒಂದಷ್ಟು ಪ್ರಾಮುಖ್ಯತೆನ ಕೊಡಬೇಕಾಗತ್ತೆ, ಕೊಡಿ ಅಂತ ಕೇಳ್ಕೊತೀನಿ. ಕೊಟ್ಟು ಒಂದು ಬ್ರೇಕ್ನ ತಗೊಳ್ಳಿ. ಬ್ರೇಕ್ನ ತಗೊಂಡು ಏನು ಥಿಂಕ್ ಮಾಡಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲನೂ. ಅದೇ ರೀತಿ ಅದಕ್ಕೆ ಅಂತಲೇ ಒಂದು ಸಖತ್ತಾಗಿರುವಂಥ ರೆಸಾರ್ಟ್ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈ ಜಾಗ ಅಂತೂ ತುಂಬ ಸಖತ್ತಾಗಿದೆ. ಮೈಸೂರಿಂದ ಕೇವಲ ನಿಮಗೆ 2 hours ಜರ್ನಿ ಆಗುತ್ತೆ ಅಷ್ಟೇ ಈ ಜಾಗ. ಬೆಂಗಳೂರಿಂದ ಏನಾದ್ರು ನೀವು ಬರ್ತಿದ್ರೆ ಒಂದು 3.5 hours ಜರ್ನಿ ಆಗುತ್ತೆ. ಈಗ ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ವೇ ಆಗಿರೋದ್ರಿಂದ ಬೆಂಗಳೂರಿಂದ ಬಂದು ಸೀದಾ ಮೈಸೂರಲ್ಲಿ ನೀವು ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ನೀವು ಒಂದು 2 hours ಜರ್ನಿ ಇಲ್ಲಿಗೆ ಮಾಡಿದ್ರೆ ಆರಾಮಾಗಿ ರೀಚ್ ಆಗ್ಬೋದು ಈ ಜಾಗಕ್ಕೆ. ಈ ಜಾಗ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಅಂತ ಮಾಡಿಸಿದ ಜಾಗ ಆಗಿದೆ, ಸಕ್ಕತ್ತಾಗಿದೆ ಅಂತಲೇ ಹೇಳ್ತೀನಿ. ಇಲ್ಲಿ ನಿಮಗೆ ಫ್ಯಾಮಿಲಿ ಬಂದರೆ ಅಪ್ ಟು 10 members ಅಕೊಮಡೇಟ್ ಮಾಡುವಂಥ ವಿಲ್ಲಾಗಳಿದೆ. ನೀವೇನಾದರೂ ಫ್ರೆಂಡ್ಸ್ ಬಂದು ಒಂದು 4 to 5 members ಇದ್ದರೆ ಅದಕ್ಕೂ ಕೂಡ ವಿಲ್ಲಾಗಳಿದೆ. ಕಪಲ್ಸ್ ಬಂದರೆ ನಿಮಗೆ ಪ್ರೀಮಿಯಮ್ ಮತ್ತು ಡಿಲಕ್ಸ್ ಅಂತ 2 ಕ್ಯಾಟಗರಿ ಆದಂಥ ರೂಮ್ಸ್ಗಳಿದೆ. ಪ್ರತಿಯೊಂದು ರೂಮ್ಸ್ಗೂ ನಿಮಗೆ ಸಪ್ರೇಟ್ ಆದಂಥ ಬಾಲ್ಕನಿಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಕಂಪ್ಲೀಟ್ಲಿ ಕಾಫಿ ಎಸ್ಟೇಟ್ ಒಳಗಡೆ ಲೊಕೇಟ್ ಆಗಿರುವಂಥ ಜಾಗ. ತುಂಬ ಚೆನ್ನಾಗಿದೆ, ನೋಡ್ಬೋದು ನಿಮಗೆ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಪ್ರತಿಯೊಂದು ವಿಲ್ಲಾಗೂ ಅದರದೇ ಆದಂಥ ಹೆಸರುಗಳನ್ನ ಇಟ್ಟಿದ್ದಾರೆ. ಹಾಗೆ ಪ್ರತಿಯೊಂದು ವಿಲ್ಲಾದಿಂದ ಮತ್ತು ರೆಸಾರ್ಟ್ಗೆ ಹೋಗಬೇಕು ಅಂತಂದರೆ ನಿಮಗೆ ರೋಡ್ಸ್ಗಳು ಕೂಡ ಇದು ಮಾಡಿದ್ದಾರೆ. ನೀವು ಹೋದ ತಕ್ಷಣ ಒಂದು ವೆಲ್ಕಮ್ ಡ್ರಿಂಕ್ನ ಪ್ರೊವೈಡ್ ಮಾಡ್ತಾರೆ. ಅದಾದಮೇಲೆ ಒಬ್ಬರು ಬಂದು ನಿಮಗೆ ಕಂಪ್ಲೀಟ್ ಗೈಡ್ನ ಮಾಡ್ತಾರೆ, ಏನೇನು ಮಾಡಬೇಕು ಏನು ಮಾಡಬಾರ್ದು, ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅನ್ನೋ ಡೀಟೇಲ್ಸ್ನ ಕೊಡ್ತಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಓವರಾಲ್ ಸ್ಟಾಫ್ಸು ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ನೀವೇನು ಕೇಳಿದ್ರು ಇಲ್ಲ ಅಂತ ಹೇಳೋದಿಲ್ಲ, ಡಿನೈ ಮಾಡೋದೇ ಇಲ್ಲ. ಎಲ್ಲದಕ್ಕೂ ನೀವು ಏನು ಬೇಕಾದರೂ ಫೋನಲ್ಲೇ ಮಾಡಿ ಆರಾಮಾಗಿ ಕೇಳ್ಕೊಬೋದು, ತಿಳ್ಕೊಬೋದು ಪ್ರತಿಯೊಂದು ವಿಚಾರನೂ. ಮತ್ತು ರೂಮ್ ಸರ್ವಿಸ್ ಬೇಕು ಅಂದರೂ ಕೂಡ ಕೊಡ್ತಾರೆ. ನೀವೇನಾದರೂ ವೆಹಿಕಲ್ಸ್ನ ತೊಗೊಂಡೋದ್ರೆ ನಿಮಗೆ ಚಾರ್ಜಿಂಗ್ ಸ್ಟೇಷನ್ ಕೂಡ ಇದೆ, ಪಾಯಿಂಟು ಕೂಡ ಪ್ರೊವೈಡ್ ಮಾಡ್ತಾರೆ ಅಲ್ಲೇ ಪಾರ್ಕಿಂಗಲ್ಲಿ. ಕಿಡ್ಸ್ ಇದ್ದರೆ ನಿಮಗೆ ಪ್ಲೇಯಿಂಗ್ ಏರಿಯಾ ಕೂಡ ಇದೆ, ಕಿಡ್ಸ್ ಪ್ಲೇ ಏರಿಯಾ ಕೂಡ. ಅದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ಇಂಡೋರ್ ಗೇಮ್ಸ್ಗಳು ಕೂಡ ಇದೆ, ಔಟ್ಡೋರ್ ಗೇಮ್ಸ್ಗಳು ಕೂಡ ಇದೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಬ್ಯಾಡ್ಮಿಂಟನ್ ಆಗಿರ್ಬೋದು, ಸ್ನೂಕರ್ ಆಗಿರ್ಬೋದು, ಪ್ರತಿಯೊಂದೂ ಔಟ್ಡೋರ್ ಗೇಮ್ಸ್ಗಳು ಇದೆ. ಅದಾದಮೇಲೆ ನಿಮಗೆ ನೀವೇನಾದರೂ ಜಿಮ್ಗೆ ಏನಾದರೂ ಹೋಗ್ತಾ ಇದ್ದಿದ್ದು ಮಿಸ್ ಮಾಡ್ಕೊಳ್ಳೋ ಥರ ಏನಾದ್ರು ಇದ್ದರೆ ನಿಮಗೆ ಜಿಮ್ಮು ಕೂಡ ಪ್ರೊವೈಡ್ ಮಾಡ್ತಾರೆ. ಅಲ್ಲೇ ಸಪ್ರೇಟ್ ಆದಂಥ ಸ್ಪೇಸಿಯಸ್ ರೂಮಲ್ಲಿ ನಿಮಗೆ ಜಿಮ್ ಎಕ್ವಿಪ್ಮೆಂಟ್ಸ್ಗಳು ಕೂಡ ಇದೆ. ತುಂಬ ಚೆನ್ನಾಗಿದೆ. ಇಲ್ಲಿ ಮೇನ್ ಹೈಲೈಟ್ ಬಂದೆ ನಿಮಗೆ ಸ್ವಿಮ್ಮಿಂಗ್ ಪೂಲು. ಅಪ್ಪ ಏನು ಸಖತ್ತಾಗಿದೆ ಅಂತ ಹೇಳ್ತೀರಾ. ಯೂನಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ, ತುಂಬ ನೀಟಾಗೂ ಮೇಂಟೈನ್ ಮಾಡಿದ್ದಾರೆ. ವಾಟ್ರ್ ಅಂತೂ ರೆಸ್ಟೋರೆಂಟ್ ಇದೆ ನಿಮ್ಗೆ ಇಲ್ಲಿ ಸಪ್ರೇಟ್ ಆದಂಥದ್ದು, ಸ್ಪೈಸ್ ರೂಟ್ ಅಂತ. ತುಂಬ ಚೆನ್ನಾಗಿದೆ. ಫುಡ್ ಅಂತೂ ಸಖತ್ ಎಂಜಾಯ್ ಮಾಡಿದ್ವಿ ಈ ಜಾಗದಲ್ಲಿ. ನಿಮಗೆ ಹೋದಾಗ ಅಲಾಕಾಟ್ ಮೆನು ಕೂಡ ಇರುತ್ತೆ. ನೀವೇನಾದರೂ ಬಫೆಟ್ ಮೆನು ಬೇಕು ಅಂತಂದರೆ ಅದನ್ನ ಬುಕ್ಕಿಂಗ್ ಟೈಮಲ್ಲಿ ನೀವು ಅಪ್ ಮಾಡ್ಕೋಬೋದು ಬೇಕು ಅಂದರೆ. ಇಲ್ಲಾಂದರೆ ಅಲಾಕಾಟ್ ಮೆನುನ ನೀವು ರೂಮ್ ಸರ್ವಿಸು ಕೂಡ ತೊಗೊಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಹೇಳಬೇಕು ಅಂತಂದರೆ. ಏನಿಲ್ಲ ಅಂದರೂ ಒಂದು ಮೋರ್ ದ್ಯಾನ್ 15 ವೆರೈಟೀಸ್ ಆಫ್ ಐಟಮ್ಸ್ನ ಕೊಡ್ತಾರೆ, ಲಂಚು, ಡಿನ್ನರು, ಬ್ರೇಕ್ಫಾಸ್ಟಿಗಂತೂ. ನಾವಂತೂ ತರೋಲಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ತೀನಿ. ಜಾಗದ ಹೆಸರು ಬಂದು ದ ಬ್ರಿಚ್ ವುಡ್ ರಿಟ್ರೀಟ್ ಅಂತ ಇದ್ದಿರೋದು ನಿಯರ್ ಶುಂಠಿಕೊಪ್ಪ. ನೀವೇನಾದರೂ ಈ ರೆಸಾರ್ಟ್ನ ಬುಕ್ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಬುಕ್ ಮಾಡಿ ಆರಾಮಾಗಿ ಬುಕ್ ಮಾಡ್ಕೊಬೋದು. ಎಷ್ಟು ದಿನ ಬೇಕು ಅಷ್ಟು ದಿನ ಆರಾಮಾಗಿ. ಓವರಾಲ್ ನಾನು ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಹೋಗಿ ಎಂಜಾಯ್ ಮಾಡಿ, ಆದಷ್ಟು ಲೈಫಿಂದ ಒಂದು ಬ್ರೇಕ್ನ ತಗೊಳ್ಳಿ ಅಂತ ಹೇಳ್ತೀನಿ. ಆಗ ಕೂತ್ಕೊಂಡು ರೀಥಿಂಕ್ ಮಾಡಿ, ರೀಜೆನ್ರೇಟ್ ಆಗಿ ಅಂತ ಹೇಳ್ತೀನಿ. ಹೊಸದಾಗಿ ಏನಾದರೂ ಐಡಿಯಾಸ್ ಕೂಡ ಬರುತ್ತೆ ನಿಮಗೆ ಇದು ಮಾಡೋದಕ್ಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಆದಷ್ಟು ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.